ಟುಸ್ ಪಟಾಕಿ ಆಯ್ತಾ ಸಿಎಂ ಬದಲಾವಣೆಯ ಬಾಂಬ್. ಭಿನ್ನಮತೀಯರ ಬೇಡಿಕೆಗೆ ದೆಹಲಿಯಲ್ಲಿ ಯಾವುದೇ ರೀತಿಯ ಮನ್ನಣೆ ಸಿಗಲಿಲ್ಲ. ಇನ್ನು ದೆಹಲಿ ಯಾತ್ರೆ ಕೈಗೊಂಡಿದ್ದವರು ಬರಿಗೈನಲ್ಲಿ ವಾಪಸ್ ಆಗಿದ್ದಾರೆ. ಅಡ್ಜಸ್ಟ್ ಮಾಡಿಕೊಂಡು ಹೋಗಿ ಅಂತ ಹೇಳಿದ್ರ ಹಾಗಿದ್ರೆ ಹೈಕಮಾಂಡ್ ಬದಲಾವಣೆ ಬಿರುಗಾಳಿಯಿಂದ ಪಾರಾಗಿದ್ದಾರ ಹಾಗಿದ್ರೆ ಬಿಎಸ್ವೈ. ಹಿನ್ನಡೆ ಬಳಿಕವೂ ಭಿನ್ನರ ತಂತ್ರಗಾರಿಕೆ ಇನ್ನೂ ಕೂಡ ಮುಂದುವರೆದಿದೆ. ಹೀಗಾಗಿ ದೆಹಲಿಗೆ ಹೋದಂಥ ಭಿನ್ನಮತೀಯರು ಒಂದು ರೀತಿ ನಿರಾಸೆಯಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೋಡೋದಕ್ಕೆ ನನ್ನ ಸಹೋದ್ಯೋಗಿ ಶಿವಪ್ರಸಾದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಿವಪ್ರಸಾದ್, ಶತಾಯ ಗತಾಯ ನಾಯಕತ್ವ ಬದಲಾವಣೆ ಮಾಡೇ ಮಾಡ್ತೀವಿ, ಆಗ್ಲೇಬೇಕು ಅನ್ನುವಂಥ ಪಟ್ಟನ್ನು ಹಿಡಿದು ದೆಹಲಿಗೆ ಹೋದಂಥ ಭಿನ್ನಮತೀಯರಿಗೆ ಒಂದು ರೀತಿ ನಿರಾಸೆಯಾಗಿದೆ. ಅಷ್ಟಕ್ಕೂ ಹೈಕಮಾಂಡ್ ಏನನ್ನ ಹೇಳಿ ಕಳುಹಿಸಿದೆ ಇವರಿಗೆ, ಜೊತೆಗೆ ನಾಯಕತ್ವ ಬದಲಾವಣೆ ಮಾಡಲೇಬೇಕು ಅನ್ನೋಂಥ ಪಟ್ಟು ಹಿಡಿದಕ್ಕೆ ಪ್ರಮುಖವಾಗಿ ಏನು ಕಾರಣ ಶಿವಪ್ರಸಾದ್? ಪ್ರಮುಖವಾಗಿ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಕಳೆದ ಹಲವು ದಿನಗಳಿಂದ ಚಾಲ್ತಿಯಲ್ಲಿದೆ. ಬಿಎಸ್ವೈಯನ್ನು ಶತಾಯಗತೆಯ ಸಿಎಂ ಪಟ್ಟದಿಂದ ಕೆಳಗಿಳಿಸಬೇಕು ಎಂಬತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಪಕ್ಷೀಯ ಸಚಿವರು ಮತ್ತು ಸ್ವಪಕ್ಷೀಯ ಶಾಸಕರು ನಿರಂತರವಾಗಿ ಈ ರೀತಿಯ ಪ್ರಯತ್ನವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಕಳೆದ ಒಂದು ವಾರದಿಂದ ಕೆಲವು ಸಚಿವರು ಮತ್ತು ಶಾಸಕರು ದೆಹಲಿಯ ವರಿಷ್ಠರನ್ನು ಭೇಟಿಗೆ ಪ್ರಯತ್ನ ಮಾಡಿದರು. ನಂತರ ದೆಹಲಿ ವರಿಷ್ಠರು ಕರೋನಾ ವಿಚಾರ ಇದೆ, ಇಂತಹ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಅಂತ ವಿಚಾರಕ್ಕೆ ನಾವು ಮನ್ನಣೆಯನ್ನು ಕೊಡಲ್ಲ ಎಂಬತಕ್ಕಂಥ ಮಾತನ್ನು ಸಾರಾಸಗಟಾಗಿ ಕಳೆದ ಹಲವು ತಿಂಗಳಿಂದ ಸ್ಪಷ್ಟಪಡಿಸಿದ್ರಾದರೂ ಕೂಡ ನಾಯಕತ್ವ ಬದಲಾವಣೆಗೆ ಪಟ್ಟು ಹಿಡಿದಂಥ ಕೆಲವು ಭಿನ್ನಮತೀಯ ಶಾಸಕರು ಮತ್ತು ಸಚಿವರು CP ಯೋಗೇಶ್ವರ್ ಇರ್ಬೋದು ಮತ್ತು ಬೆಲ್ಲದ್ ಇರ್ಬೋದು, ಇಂತಹ ನಾಯಕರು ಮತ್ತೊಮ್ಮೆ ವರಿಷ್ಠರನ್ನು ಭೇಟಿಗೋಸ್ಕರ ದೆಹಲಿಗೆ ತೆರಳಿದ್ರಾದರೂ ವರಿಷ್ಠ ನೀಡಿಲ್ಲ. ಆ ಮೂಲಕ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ನಮ್ಮ ಸಹಮತ ಇಲ್ಲ, ಇಂತಹ ಪ್ರಶ್ನೆಗೆ ನಾವು ಉತ್ತರ ನೀಡೋದಿಲ್ಲ, ಇದನ್ನು ಎಂಕರೇಜ್ ಮಾಡೋದಿಲ್ಲ ಎಂಬತಕ್ಕಂಥ ಸಂದೇಶ ನೀಡೋದ್ರ ಜೊತೆಗೆ ಸ್ವಲ್ಪ ದಿನಗಳ ಮಟ್ಟಿಗೆ ಅಂದರೆ ಕರೋನಾ ವಿಚಾರದಂಥ ಗಂಭೀರ ಸಮಸ್ಯೆ ಅಂತ ಇಂತಹ ದಿನಗಳಲ್ಲಿ ನಾಯಕತ್ವ ವಿಚಾರವನ್ನು ಕೈಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಎಂಬತಕ್ಕಂಥ ಸಂದೇಶವನ್ನು ನೀಡಿದ್ರೆ ಎಂಬತಕ್ಕಂಥ ಪ್ರಶ್ನೆ ಸಹಜವಾಗಿಯೇ ರಾಜ್ಯ BJPಯಲ್ಲಿ ಚರ್ಚೆ ಆಗ್ತಾ ಇದೆ. ಈಗಾಗಲೇ CP ಯೋಗೇಶ್ವರ್ ಇರ್ಬೋದು ಮತ್ತು ಅರವಿಂದ್ ಬೆಲ್ಲದ್ ರಾಜ್ಯಕ್ಕೆ ವಾಪಸ್ಸಾಗಿದ್ದು ನಾಯಕತ್ವ ಬದಲಾವಣೆ ಅಂತ ವಿಚಾರದಲ್ಲಿ ಹೈಕಮಾಂಡ್ ತನ್ನ ನಿಲುವು ಏನಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಇತ್ತ ಭಿನ್ನಮತೀಯ ಶಾಸಕರು ತಮ್ಮದೇ ಆದಂಥ ತಂಡವನ್ನು ಕಟ್ಟಿಕೊಂಡು ಶತಾಯಗತಾಯ ನಾಯಕತ್ವ ಬದಲಾವಣೆಗೆ ತಮ್ಮದೇ ಆದಂಥ ಸ್ಟ್ರಾಟಜಿಯನ್ನು ರೂಪಿಸ್ತಾ ಇದ್ದಾರೆ. ಈ ಕುರಿತಂತೆ ಮುಂಬರ್ತಕ್ಕಂಥ ದಿನಗಳಲ್ಲಿ CM BSY ವಿರುದ್ಧ ಸಿಗ್ನೇಚರ್ ಅಂದರೆ ಸಹಿ ಸಂಗ್ರಹಕ್ಕೂ ಕೂಡ ಭಿನ್ನಮತೀಯ ಶಾಸಕರು ಮತ್ತು ಸಚಿವರು ಮುಂದಾಗ್ತಕ್ಕಂಥ ಸಾಧ್ಯತೆ ಇದೆ. BSY ಆಪ್ತ ಶಾಸಕರು ಮತ್ತು ಸಚಿವರು ಕೂಡ ಸುಮ್ಮನೆ ಇಲ್ಲ. ಸದ್ಯ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಅಂತ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಅದರ ಸಾಧಕ ಬಾಧಕಗಳು, ನಾಯಕತ್ವ ಬದಲಾವಣೆ ಅಂತಕ್ಕಂಥ ವಿಚಾರ ಏನು ಸುಲಭದ ಮಾತಲ್ಲ. ಕರೋನಾದಂಥ ಕಷ್ಟದ ಸಮಯದಲ್ಲಿ ನಾಯಕತ್ವ ವಿಚಾರದಂಥ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಪಕ್ಷ ಹಾಗೆ ಸರ್ಕಾರಕ್ಕೆ ಯಾವ ರೀತಿ ಡ್ಯಾಮೇಜ್ ಆಗಲಿದೆ ಎಂಬುದರ ಬಗ್ಗೆನೂ ಕೂಡ ಈಗಾಗಲೇ BSY ಆಪ್ತ ಬಣ ಶಾಸಕರು ಮತ್ತು ಸಚಿವರು ಹೈಕಮಾಂಡ್ಗೆ ವರದಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಅಂತ ವಿಚಾರದ ಪ್ರಶ್ನೆಯನ್ನು ಕೈಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಎಂಬತಕ್ಕಂಥ ಸಂದೇಶವನ್ನಷ್ಟೇ ಹೈಕಮಾಂಡ್ ರವಾನೆ ಮಾಡಿದ್ದು. ಸದ್ಯ ಭಿನ್ನಮತೀಯ ಶಾಸಕರಿರ್ಬೋದು, ಸಚಿವರು ರಾಜ್ಯಕ್ಕೆ ವಾಪಸ್ಸಾಗಿದ್ದು ಕರೋನಾದಂಥ ಕಷ್ಟ ಕಾಲದಲ್ಲಿ BSYಗೆ ಕರೋನಾ ಅಂತ ಸಮಸ್ಯೆಯನ್ನು ನಿಭಾವಣೆ ಮಾಡೋದಷ್ಟೇ ಸದ್ಯದ ಸವಾಲಿನ ಕೆಲಸ ಆಗಬೇಕು ಹೊರತಾಗಿ ಮುಂಬರ್ತಕ್ಕಂಥ 6 ರಾಜ್ಯಗಳ ವಿಧಾನಸಭೆ ಚುನಾವಣೆ ಇದೆ. ಇಂತಹ ಸಂದರ್ಭದಲ್ಲಿ ವಿಧಾನಸಭೆ ಚುನಾವಣೆಯನ್ನು ಗೆಲ್ಲೋದಷ್ಟೇ ಭಾರತೀಯ ಜನತಾ ಪಕ್ಷದ ಕಾರ್ಯತಂತ್ರ ಆಗಬೇಕು. ಜೊತೆಗೆ ರಾಜ್ಯದಲ್ಲಿ ಸರ್ಕಾರ ಸುಭದ್ರವಾಗಿದೆ, ಆಡಳಿತ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಅಂತ ಜೇನುಗೂಡಿಗೆ ಕೈ ಹಾಕೋದು ತರವಲ್ಲ ಎಂಬತಕ್ಕಂಥ ಸಂದೇಶವನ್ನು ಹೈಕಮಾಂಡ್ ನೀಡಿದೆ ಎಂಬತಕ್ಕಂಥ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇದೆ ಸೋಮಣ್ಣ. ಹಾಗಾಗಿ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಇರ್ಬೋದು ಮತ್ತು BSYಯನ್ನು ಕೆಳಗಿಳಿಸ್ತಕ್ಕಂಥ ಯಾವುದೇ ಚರ್ಚೆ ಹೈಕಮಾಂಡ್ ಮುಂದೆ ಇಲ್ಲವಾದರೂ ಕೆಲವೊಂದು ಸಚಿವರು ಮತ್ತು ಶಾಸಕರ ಏನು ಇರಾದೆ ಇತ್ತು, ಲೆಕ್ಕಾಚಾರ ಇತ್ತು, ಅದಕ್ಕೆ ಸದ್ಯಕ್ಕೆ ತಣ್ಣೀರೇರಿಸಿದಂತಾಗಿದ್ದು ಸದ್ಯ BSY. ಶಿವಪ್ರಸಾದ್, ಇಷ್ಟಾದರೂ ಕೂಡ ಭಿನ್ನಮತೀಯರು ತಮ್ಮ ತಂತ್ರಗಾರಿಕೆಯನ್ನು ಮುಂದುವರಿಸಿದ್ದಾರೆ, ಅಂದ್ರೆ ಬೇರೆ ಬೇರೆ ಯಾವ ಮಾರ್ಗಗಳನ್ನ ಹುಡುಕ್ತಿದ್ದಾರೆ ಹಾಗಿದ್ರೆ? ಸಹಜವಾಗಿ ರಾಜ್ಯದಲ್ಲಿ ಕರೋನಾ ವಿಚಾರ ಇರ್ಬೋದು ಮತ್ತು ಆಡಳಿತ ಯಂತ್ರಕ್ಕೆ ವೇಗ ನೀಡ್ತಕ್ಕಂಥ ವಿಚಾರ ಇರ್ಬೋದು ಮತ್ತು ಆಡಳಿತದಲ್ಲಿ CM ಕುಟುಂಬದ ಹಸ್ತಕ್ಷೇಪ, ಈ ಎಲ್ಲ ವಿಚಾರಗಳನ್ನು ಕೂಡ ಹೈಕಮಾಂಡ್ಗೆ ತಲುಪಿಸ್ತಕ್ಕಂಥ ಸಾಹಸವನ್ನು ಮಾಡಿದ್ರಾದರೂ ಸದ್ಯಕ್ಕೆ ಯಾವುದೇ ನಾಯಕತ್ವ ಬದಲಾವಣೆ ಅಂತ ಯಾವುದೇ ವಿಚಾರವನ್ನು ನಮ್ಮ ಮುಂದೆ ತರಬೇಡಿ ಅಂತಕ್ಕಂಥ ಸಂದೇಶವನ್ನು ಆರಂಭದಿಂದಲೂ ಕೂಡ ನೀಡ್ತಾ ಬಂದಿದ್ದರು. ಆ ವಿಚಾರಕ್ಕೆ ಈವರೆಗೂ ಕೂಡ ಹೈಕಮಾಂಡ್ ಬದ್ಧವಾಗಿದ್ದು ಯಾವುದೇ ನಾಯಕರ ಭೇಟಿಗೂ ಕೂಡ ಹೈಕಮಾಂಡ್ ಈವರೆಗೂ ಕೂಡ ಕಾಲಾವಕಾಶವನ್ನು ನೀಡಿಲ್ಲ. ಆ ಮೂಲಕ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತಕ್ಕಂಥ ಸಂದೇಶವನ್ನು ಹೈಕಮಾಂಡ್ ನೀಡಿದ್ದು ಮುಂಬರ್ತಕ್ಕಂಥ ದಿನಗಳಲ್ಲಿ ಶಾಸಕರ ಸಭೆ ಕರೀತಕ್ಕಂಥದ್ದು ಇರ್ಬೋದು ಅಥವಾ ರಾಜ್ಯ ಉಸ್ತುವಾರಿ BJP ಉಸ್ತುವಾರಿ ರಾಜ್ಯಕ್ಕೆ ಆಗಮನ ಮಾಡಿ
ಶಾಸಕರ ಅಭಿಪ್ರಾಯವನ್ನು ಆಲಿಸ್ತಕ್ಕಂಥ ವಿಚಾರಕ್ಕಷ್ಟೇ ಮನ್ನಣೆ ನೀಡ್ತಾರೆ ಹೊರತಾಗಿ ಇಲ್ಲಿಂದ ಶಾಸಕರಿರ್ಬೋದು ಸಚಿವರು ದೆಹಲಿ ವರಿಷ್ಠರನ್ನ ಭೇಟಿ ಮಾಡ್ತಕ್ಕಂಥ ಯಾವುದೇ ಪ್ರಕ್ರಿಯೆಗೆ ಹೈಕಮಾಂಡ್ ಸಹಮತವನ್ನು ಸೂಚಿಸೋದಾಗ್ಲಿ ಮತ್ತೆ ನಾಯಕತ್ವ ವಿಚಾರ ಕುರಿತಂತೆ ಯಾವುದೇ ದೂರುಗಳು ಬಂದರೂ ಸಹಿತವಾಗಿ ಅದನ್ನು ಪರಿಶೀಲನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಈವರೆಗೂ ಕೂಡ ಎಂಕರೇಜ್ ಮಾಡಿಲ್ಲ. ಅದು ಈವರೆಗೂ ಕೂಡ ಮುಂದುವರೆದಿದ್ದು ಏನು ನಾಯಕತ್ವ ಬದಲಾವಣೆ ಆಗಲೇಬೇಕು ಎಂಬತಕ್ಕಂಥ ಪಟ್ಟು ಹಿಡಿದು ಕೆಲವೊಂದು ಶಾಸಕರು ಮತ್ತೆ ಸಚಿವರು ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ರು. ಇನ್ ಕೆಲವು ಶಾಸಕರು ಕೂಡ ದೆಹಲಿಗೆ ಹೋಗ್ತಕ್ಕಂಥ ಲೆಕ್ಕಾಚಾರದಲ್ಲಿದ್ರು. ಅವರ ಎಲ್ಲ ಆಸೆಗೂ ಕೂಡ ತಣ್ಣೀರು ಹರಿಸಿದ್ದು. ರಾಜ್ಯದಲ್ಲಿ ಈವರೆಗೂ ಕೂಡ ನಾಯಕತ್ವ ಬದಲಾವಣೆ ಅಂತ ಚರ್ಚೆ ಇಲ್ಲ ಎಂಬತಕ್ಕಂಥ ಸ್ಪಷ್ಟ ಸಂದೇಶವನ್ನ ಬಿಜೆಪಿ ಹೈಕಮಾಂಡ್ ರವಾನಿಸಿರ್ತಕ್ಕಂಥದ್ದು. ಸೋಮಣ್ಣ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.